ನಮಸ್ಕಾರ ವೀಕ್ಷಕರೇ. ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾದ ಸಿಜೆಐ ಸೂರ್ಯಕಾಂತ್ ವಿರುದ್ಧ ಎದ್ದಿರೋ ಕ್ಯಾಂಪೇನ್ಗೆ ಹಿರಿಯ ನ್ಯಾಯಾಧೀಶರು ಟಕ್ಕರ್ ಕೊಟ್ಟಿದ್ದಾರೆ. ಸಿಜೆಐ ಪರ ಬೆಂಬಲ ಸೂಚಿಸಿ ಹಿರಿಯರೆಲ್ಲ ಅಖಾಡಕ್ಕೆ ಇಳಿದಿದ್ದಾರೆ. ಇದು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಒಂದು ರಾಜಕೀಯ ಪಕ್ಷಕ್ಕೆ, ಒಂದು ಸಿದ್ಧಾಂತಕ್ಕೆ, ದೇಶದ ವಿರುದ್ಧ, ನ್ಯಾಯದ ವಿರುದ್ಧ ಒಂದು ಎಕೋಸಿಸ್ಟಮ್ ಹೇಗೆ ಯಾವಾಗಲೂ ಅಲರ್ಟ್ ಆಗಿ ಕೆಲಸ ಮಾಡುತ್ತೆ ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್ ಅನ್ನಿಸ್ತಾ ಇದೆ. ಅಂದಹಾಗೆ ಏನಿದು ಪ್ರಕರಣ, ಸೂರ್ಯಕಾಂತ್ ವಿರುದ್ಧ ಕ್ಯಾಂಪೇನ್ ಶುರುವಾಗಿದ್ದು ಯಾಕೆ ಅಂತ ನೋಡ್ತಾ ಹೋದ್ರೆ ಅಚ್ಚರಿಯ ಸಂಗತಿಗಳು ಹೊರಬರ್ತಾ ಇದೆ. ಇನ್ನೊಂದೆಡೆ ಇಂಥದ್ದೇ ಪ್ರಕರಣ ಎನಿಸಿಕೊಂಡಿರೋ ತಮಿಳುನಾಡಿನ ಕಾರ್ತಿಕ ದೀಪ ವಿಚಾರದಲ್ಲಿ ಮಹತ್ವದ ಬೆಳವಣಿಗೆಗಳು ನಡೀತಾ ಇದೆ. ಇಂಡಿ ಒಕ್ಕೂಟದವರೆಲ್ಲ ನ್ಯಾಯಾಧೀಶರ ವಿರುದ್ಧ ತಿರುಗಿ ಬೀಳೋ ಮೂಲಕ ನ್ಯಾಯಾಂಗಕ್ಕೆ ಸವಾಲ್ ಹಾಕಿದ್ರೆ, ಇತ್ತ ನ್ಯಾಯಾಂಗ ತನ್ನ ಪವರ್ ಅನ್ನ ತೋರಿಸೋದಕ್ಕೆ ಶುರು ಮಾಡಿದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ತಮ್ಮ ಮೂಗಿನ ನೇರಕ್ಕೆ ಸರಿಯಾಗಿ ಇದ್ರೆ ಎಲ್ಲವೂ ಚಂದ, ಇಲ್ಲದೆ ಇದ್ರೆ ಎಲ್ಲದರಲ್ಲೂ ತಪ್ಪು ಅನ್ನೋ ಹಾಗೆ ಕೆಲವರು ಇರೋದು ಕಾಣಿಸ್ತಾ ಇದೆ. ಜನರ ಮುಂದೆ ಬಂದಾಗ ಸಂವಿಧಾನ ಅಂದ್ರೆ ನಾವು ಅಂದ್ರೆ ಸಂವಿಧಾನ, ಅವರು ಸರಿ ಇಲ್ಲ, ಇವರು ಸರಿ ಇಲ್ಲ, ಅವರು ಸಂವಿಧಾನವನ್ನೇ ಬದಲಿಸ್ತಾರೆ, ಕಾನೂನಿಗೆ ಮೋದಿ ಸರ್ಕಾರ ಗೌರವ ಕೊಡ್ತಾ ಇಲ್ಲ, ಎಲ್ಲವನ್ನೂ ತಮ್ಮ ಕಪಿ ಮುಷ್ಟಿಯಲ್ಲಿ ಇಟ್ಕೊಂಡಿದ್ದಾರೆ, ಮೋದಿ ಸರ್ಕಾರ ಬಂದ್ಮೇಲೆ ದೇಶ ಹದಗೆಟ್ಟು ಹೋಗಿದೆ, ಹಾಗೆ ಹೀಗೆ ಅನ್ನೋ ಆರೋಪಗಳನ್ನ ಕೇಳಿರ್ತೀರಾ. ಇದೆಲ್ಲದಕ್ಕೂ ದಾಖಲೆ ಕೊಡಿ ಅನ್ನೋದನ್ನ ಯಾರು ಕೇಳೋದು ಇಲ್ಲ, ಕೇಳಿದ್ರು ಕೊಡೋದು ಇಲ್ಲ, ಕೊಡದೇ ಇದ್ರೂ ನಡೆಯುತ್ತೆ, ರಾಜಕೀಯ ಮಾಡಬಹುದು ಅಂತ ಅರಿತಿರೋ ಚಾಣಾಕ್ಷರು ತಮ್ಮ ಕಾರ್ಯವನ್ನ ಮುಂದುವರಿಸ್ತಾ ಇದ್ದಾರೆ. ಆದ್ರೆ ಓಲೈಕೆ ರಾಜಕೀಯಕ್ಕೆ ಸಮಸ್ಯೆ ಆಗಬಾರದು ಅನ್ನೋ ಕಾರಣಕ್ಕೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ವಿರುದ್ಧವೇ ಹುನ್ನಾರ ನಡೆದಿದ್ದು, ಇದನ್ನ ಇತರೆ ಹಿರಿಯ ಜಡ್ಜ್ಗಳು ಕೌಂಟರ್ ಮಾಡ್ತಾ ಇರೋದು ದೊಡ್ಡ ಸುದ್ದಿ ಆಗ್ತಾ ಇದೆ. ಮೊದಲಿಗೆ ಈಗಿನ ಬೆಳವಣಿಗೆ ಏನು ಅನ್ನೋದನ್ನ ಹೇಳಿ, ನಂತರದಲ್ಲಿ ಏನಾಗಿತ್ತು ಅನ್ನೋದನ್ನ ವಿವರಿಸ್ತಾ ಹೋಗ್ತೀವಿ. ಅಕ್ರಮ ವಲಸಿಗರ ಕುರಿತಂತೆ ವಿಚಾರಣೆ ವೇಳೆ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರಾದ ಸಿಜೆಐ ಸೂರ್ಯಕಾಂತ್ ನೇಷನ್ ಫಸ್ಟ್ ಅನ್ನೋ ರೀತಿಯ ನಿಲುವನ್ನ ತಳೆದಿರ್ತಾರೆ. ಇದಕ್ಕೆ ಎಡ ಹಾಗೂ ಭಾರತದ ಭದ್ರತಾ ವಿರೋಧಿಗಳ ಗುಂಪೆಲ್ಲ ಏಕಕಾಲಕ್ಕೆ ವಿರೋಧಿಸಿರ್ತಾರೆ. ಇದರಲ್ಲಿ ಹಿರಿಯ ವಕೀಲರು, ಜಡ್ಜ್ಗಳು, ಬೇರೆ ಬೇರೆ ವಲಯದಲ್ಲಿರೋ ಒಂದೇ ಎಕೋಸಿಸ್ಟಮ್ ನಲ್ಲಿ ಗುರುತಿಸಿಕೊಂಡವರೆಲ್ಲ ಒಟ್ಟು ಸೇರಿರ್ತಾರೆ. ಸಿಜೆಐ ಸೂರ್ಯಕಾಂತ್ ಅವರ ವಿರುದ್ಧ ಒಂದು ದೊಡ್ಡ ಕ್ಯಾಂಪೇನೇ ಶುರುವಾಗಿರುತ್ತೆ. ಇದನ್ನ ಹೀಗೆ ಬಿಟ್ರೆ ದೇಶ ಹಾಳು ಮಾಡ್ತಾರೆ ಅಂತ ಸಿಜೆಐ ಸೂರ್ಯಕಾಂತ್ ಪರವಾಗಿ ವಿವಿಧ ಕೋರ್ಟ್ಗಳ ಸುಮಾರು 44 ವಕೀಲರು, ಅಡ್ವೊಕೇಟ್ಗಳು ಹಾಗೂ ನ್ಯಾಯಾಧೀಶರು ಬೆಂಬಲವನ್ನ ವ್ಯಕ್ತಪಡಿಸಿದ್ದಾರೆ. ಸಿಜೆಐ ಸೂರ್ಯಕಾಂತ್ ಹೇಳಿದ್ರಲ್ಲಿ ತಪ್ಪೇನೂ ಇಲ್ಲ, ಸರಿಯಾಗಿ ಹೇಳಿದ್ದಾರೆ. ಈ ಕ್ಯಾಂಪೇನ್ ಒಂದು ವ್ಯವಸ್ಥಿತ ಷಡ್ಯಂತ್ರ ಅಂತ ಹೇಳಿ ಬೆಂಬಲ ಸೂಚಿಸಿದ್ದಾರೆ. ಈಗ ಈ ಕ್ಯಾಂಪೇನ್ ನಡೆಸೋ ಮಟ್ಟದಲ್ಲಿ ಏನನ್ನ ಸಿಜೆಐ ಸೂರ್ಯಕಾಂತ್ ಹೇಳಿದ್ರು ಅನ್ನೋ ಪ್ರಶ್ನೆ ನಿಮ್ಮಲ್ಲಿ ಹುಟ್ಟಬಹುದು. ಡಿಸೆಂಬರ್ 2ನೇ ತಾರೀಕು ಈ ರೆಫ್ಯೂಜಿಗಳ ಸಂಬಂಧ ಸುಪ್ರೀಂ ಕೋರ್ಟ್ ನಲ್ಲಿ ಒಂದು ವಿಚಾರಣೆ ನಡೆಯುತ್ತೆ. ಅಕ್ರಮ ವಲಸಿಗರನ್ನು ರೆಫ್ಯೂಜಿ ಅರ್ಥಾತ್ ನಿರಾಶ್ರಿತರು ಅಂತ ಪರಿಗಣಿಸಿ ಸೌಲಭ್ಯ ಕೊಡಬೇಕು ಅಂತ ಒಂದಷ್ಟು ಜನರು ಮನವಿ ಮಾಡಿರ್ತಾರೆ. ಇದಕ್ಕೆ ಪ್ರತಿಕ್ರಿಯಿಸೋ ಜಸ್ಟಿಸ್ ಸೂರ್ಯಕಾಂತ್ ಪೀಠ, ಅಕ್ರಮ ವಲಸಿಗರನ್ನ ನಿರಾಶ್ರಿತರು ಅಂತ ಗುರುತಿಸೋದಕ್ಕೆ ಕೇಂದ್ರ ಸರ್ಕಾರ ಹೇಳೇ ಇಲ್ವಲ್ಲ, ಹೀಗಿರುವಾಗ ಅವರನ್ನ ಹೇಗೆ ನಿರಾಶ್ರಿತರು ಅಂತ ಪರಿಗಣಿಸೋದಕ್ಕೆ ಆಗುತ್ತೆ? ನಿರಾಶ್ರಿತರು ಅನ್ನೋ ವರ್ಗಕ್ಕೆ ಸೇರ್ಬೇಕು ಅಂದ್ರೆ ಸಂವಿಧಾನದಲ್ಲಿ ಅದರದ್ದೇ ಆದ ಒಂದು ನಿಯಮಾವಳಿ ಇದೆ. ಹೀಗೆ ಸುಮ್ನೆ ಬೇಲಿ ಹಾರಿ ಬಂದವರನ್ನ ನಿರಾಶ್ರಿತರು ಅಂತ ಪರಿಗಣಿಸಿ ಅವರಿಗೆ ಸೌಲಭ್ಯಗಳನ್ನ ನೀಡೋದಕ್ಕೆ ಸಾಧ್ಯವಿಲ್ಲ. ಇವರೆಲ್ಲ ಬಂದಿರೋದೇ ಗಡಿಯಲ್ಲಿ ಬೇಲಿಗಳನ್ನ ಕಟ್ ಮಾಡಿ ಅಥವಾ ಬೇರೆ ರೀತಿಯ ವಾಮ ಮಾರ್ಗಗಳಿಂದ ಹೀಗೆ ಬಂದು ಇಲ್ಲಿ ನೆಲೆಸಿ ನಮ್ಮನ್ನ ಪರಿಗಣಿಸಿ ಅಂದ್ರೆ ಅದು ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಇಷ್ಟು ಹೇಳಿದ್ದೆ ತಡ, ಕೆಲವರಿಗೆ ಮಾನವೀಯತೆ ಅನ್ನೋದು ಎಲ್ಲೆಲ್ಲಿಂದಲೂ ಉಕ್ಕಿ ಬಂದು ಬಿಡುತ್ತೆ. ಹೀಗೆಲ್ಲ ಮಾಡೋದು ತಪ್ಪು, ಅವರನ್ನ ಗುರುತಿಸಿ ಅವರಿಗೆ ವ್ಯವಸ್ಥೆ ಮಾಡಬೇಕು, ಇಂಟರ್ ನ್ಯಾಷನಲ್ ರೂಲ್ಸ್ ಇದೆ, ಸಿಜೆಐ ಸೂರ್ಯಕಾಂತ್ ತೀರ್ಪು ಸರಿ ಇಲ್ಲ, ಮನುಷ್ಯತ್ವ, ಮಾನವೀಯತೆ, ಹಾಗೆ ಹೀಗೆ ಮಣ್ಣಾಂಗಟ್ಟೆ ಅಂತ ದೊಡ್ಡ ಕ್ಯಾಂಪೇನ್ ಶುರುವಾಗಿ ಬಿಡುತ್ತೆ. ಹಿರಿಯ ಅಡ್ವೊಕೇಟ್ ಪ್ರಶಾಂತ್ ಭೂಷಣ್ ಸೇರಿದಂತೆ ಹಲವರು ಒಗ್ಗೂಡಿ ಇದರ ವಿರುದ್ಧ ಹೋರಾಟ ಶುರು ಮಾಡಿ ಸೂರ್ಯಕಾಂತ್ರನ್ನ ತಪ್ಪಾಗಿ ಬಿಂಬಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಆದ್ರೆ ಇದನ್ನ ನೋಡಿ ಕೈಕಟ್ಟಿ ಕೂರದ ಉಳಿದ ನ್ಯಾಯಾಧೀಶರು ಹಾಗೂ ವಕೀಲರು ಸೂರ್ಯಕಾಂತ್ ತೀರ್ಪಿನ ಹಿನ್ನೆಲೆಯನ್ನ ವಿವರಿಸಿದ್ದಾರೆ. ವಿಶ್ವಸಂಸ್ಥೆಯ 1951ನೇ ರೆಫ್ಯೂಜಿ ಕನ್ವೆನ್ಷನ್ ಹಾಗೂ 1976ರ ರೂಲ್ಸ್ ಅನ್ನ ಮುಂದಿಟ್ಕೊಂಡು ಸೂರ್ಯಕಾಂತ್ರನ್ನ ವಿರೋಧ ಮಾಡ್ತಾ ಇದ್ದಾರೆ. ಆದರೆ ಭಾರತ ಸರ್ಕಾರ ಆ ಎರಡೂ ಒಪ್ಪಂದಗಳಿಗೆ ಸಹಿ ಹಾಕದೇ ಇರೋದ್ರಿಂದ ಭಾರತದಲ್ಲಿ ಈ ಎರಡೂ ನಿಯಮಗಳು ಅಪ್ಲೈ ಆಗೋದಿಲ್ಲ. ಭಾರತದಲ್ಲಿ ನಮ್ಮ ಸಂವಿಧಾನದ ಅಡಿಯಲ್ಲಿ ವಿಚಾರಗಳನ್ನ ಪರಿಗಣಿಸಲಾಗುತ್ತೆ. ಆದ್ರಿಂದ ಇದೊಂದು ವ್ಯವಸ್ಥಿತ ಷಡ್ಯಂತ್ರ, ಈ ತೀರ್ಪಿನಲ್ಲಿ ಯಾವುದೇ ಲೋಪದೋಷ ಇಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಅಂದಹಾಗೆ ದೇಶದ ಮಟ್ಟದಲ್ಲಿ ಈ ಸಮಸ್ಯೆ ಏನು ಅನ್ನೋದು ಎಲ್ರಿಗೂ ಅರ್ಥ ಆಗೋದು ಕಷ್ಟ. ಆದ್ರಿಂದ ಎಡ ಎಕೋಸಿಸ್ಟಮ್ನ ಬೇಡಿಕೆಯನ್ನ ಸರಳವಾಗಿ ಎಲ್ಲರಿಗೂ ಅರ್ಥ ಆಗೋ ಹಾಗೆ ಉದಾಹರಣೆ ಸಮೇತ ಹೇಳ್ತೀವಿ. ಒಂದು ವಠಾರ ಇದೆ. ಆ ವಠಾರದ ಮೂಲ ನಿವಾಸಿಗಳು ತಮ್ಮ ಪಾಡಿಗೆ ತಾವು ಬದುಕ್ತಾ ಇರ್ತಾರೆ. ಅಚಾನಕ್ಕಾಗಿ ಎಲ್ಲಿಂದಲೂ ಒಬ್ಬ ವ್ಯಕ್ತಿ ಬರ್ತಾನೆ, ಒಂದು ದಿನ ಅಲ್ಲೇ ಇರ್ತಾನೆ. ವಠಾರದ ಜನರು ಹೋಗ್ಲಿ ಪಾಪ ಅಂತ ಸುಮ್ಮನಾಗ್ತಾರೆ.
2-3 ದಿನ ಕಳೆದ್ರು, ಒಂದು ವಾರ ಕಳೆದ್ರು ಅಲ್ಲೇ ಇರ್ತಾನೆ. ವಠಾರದ ಜನರು ಆತನನ್ನ ಪ್ರಶ್ನೆ ಮಾಡೋದಕ್ಕೆ ಹೋದಾಗ ಎಲ್ಲಿಂದಲೋ ಒಂದು ಗುಂಪು ಬಂದು, ನಿಮಗೆ ಮಾನವೀಯತೆ ಇಲ್ವಾ, ಆತ ಪಾಪ ಅಲ್ವಾ, ನೀವು ಅವನನ್ನ ಪ್ರಶ್ನೆ ಮಾಡಿದ್ರೆ ಅವನಿಗೆ ಭಯ ಆಗೋದಿಲ್ವಾ, ಇಲ್ಲಿಂದ ಕಳಿಸಿದ್ರೆ ಅವನು ಎಲ್ಲಿಗೆ ಹೋಗ್ತಾನೆ, ಅವನಿಗೆ ಯಾರದಾದ್ರೂ ಮನೆಯಲ್ಲಿ ಜಾಗ ಕೊಡಿ, ಅವನ ಮಕ್ಕಳಿಗೆ, ನಿಮ್ಮ ಮಕ್ಕಳಿಗೆ ಕೊಡೋ ಆಹಾರ, ಶಿಕ್ಷಣ, ಸೌಲಭ್ಯ ಎಲ್ಲದರಲ್ಲೂ ಪಾಲು ಕೊಡಿ, ಆತನಿಗೆ ನಿಮ್ಮ ಮನೆಯಲ್ಲಿ ಅರ್ಧ ಭಾಗ ಕೊಡಿ, ಆತನ ಪತ್ನಿಗೆ ನಿಮ್ಮ ಮನೆಯ ಹೆಂಗಸರ ಬಟ್ಟೆ, ಅಡುಗೆ ಸಾಮಗ್ರಿ ಎಲ್ಲವನ್ನು ಕೊಡಿ ಅಂತ ಹೇಳಿದ್ರೆ ಹೇಗಿರುತ್ತೋ ಈ ಕೇಸ್ ಕೂಡ ಅದೇ. ಈಗ ಇದರಲ್ಲಿ ಆ ವ್ಯಕ್ತಿ ಯಾರು, ಆ ಗುಂಪು ಯಾವುದು, ಆ ವಟಾರ ಯಾವುದು ಅನ್ನೋದನ್ನ ನೀವೇ ಅರ್ಥ ಮಾಡ್ಕೊಳ್ಳಿ. ಅಂದಹಾಗೆ ಇಷ್ಟು ಕ್ಲಿಯರ್ ಆಗಿರೋ ವಿಚಾರದಲ್ಲಿ ಅಪೋಸ್ ಮಾಡೋದಕ್ಕೆ ಅದ್ ಹೇಗೆ ತಲೆ ಓಡುತ್ತೆ ಅಂತ ಕೇಳಿದ್ರೆ, ಅಕ್ರಮ ವಲಸಿಗರನ್ನ ಓಡಿಸೋದಕ್ಕೆ ಈಗಾಗಲೇ ಹಲವು ಕಾನೂನುಗಳು ಜಾರಿಯಾಗಿದೆ. ಅದನ್ನ ಎದುರಿಸೋದ್ರಲ್ಲಿ ಫೇಲ್ ಆದ್ರು, SIR ಪ್ರಕ್ರಿಯೆ ಬಗ್ಗೆ ದೊಡ್ಡ ಹಂಗಾಮ ಮಾಡಿದ್ರು, ಅದು ಕೂಡ ವರ್ಕ್ ಆಗ್ಲಿಲ್ಲ. ಈಗ ಸುಪ್ರೀಂ ಕೋರ್ಟ್ ಕೂಡ ಭಾರತದ ಪರವಾಗಿ ನಿಂತು ಬಿಟ್ರೆ ವಿರುದ್ಧ ದಿಕ್ಕಲ್ಲಿ ನಿಂತವರಿಗೆ ಯಾರು ದಿಕ್ಕು? ಅವರ ಜೀವನ ನಡೆಯೋದು ಹೇಗೆ? ಈ ನಿಟ್ಟಿನಲ್ಲಿ ತಮ್ಮ ಪ್ರಯತ್ನವನ್ನ ತಾವು ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅಂದಹಾಗೆ ತಮ್ಮ ಸಿದ್ಧಾಂತಕ್ಕೆ ವಿರುದ್ಧ ಅನ್ನಿಸಿದ್ರೆ ಕೆಲವರಿಗೆ ಕೋರ್ಟ್, ನ್ಯಾಯಾಧೀಶರು ಎಲ್ಲರೂ ತಪ್ಪಿತಸ್ಥರಂತೆ ಕಾಣ್ತಾರೆ ಅನ್ನೋದಕ್ಕೆ ಒಂದು ವಿಚಾರವನ್ನ ಹೇಳಿದ್ವಿ. ಇನ್ನೊಂದು ವಿಚಾರ ತಮಿಳುನಾಡಿನದ್ದು. ಮದ್ರಾಸ್ ಹೈಕೋರ್ಟ್ ಜಡ್ಜ್ ವಿರುದ್ಧ 120 ಎಂಪಿಗಳು ಇಂಪೀಚ್ಮೆಂಟ್ ಮೋಷನ್ಗೆ ಹೋದ್ರು ಅನ್ನೋದನ್ನ ನೋಡಿದ್ರಿ. ಈಗ ಅದರ ಬೆನ್ನಲ್ಲೇ ನ್ಯಾಯಾಧೀಶರಾದ GR ಸ್ವಾಮಿನಾಥನ್ ಕಾನೂನಿನ ಪವರ್ ಏನು ಅನ್ನೋದನ್ನ ತೋರಿಸೋದಕ್ಕೆ ಮುಂದಾಗಿದ್ದಾರೆ. ಅತ್ತ ಲೋಕಸಭೆಯಲ್ಲಿ DMK ಮಿತ್ರರ ಹೈಡ್ರಾಮಾ ನಡೀತಾ ಇದ್ರೆ, ಇತ್ತ ಮದ್ರಾಸ್ ಹೈಕೋರ್ಟ್ ಕಡೆಯಿಂದ ತಮಿಳುನಾಡು ಚೀಫ್ ಸೆಕ್ರೆಟರಿ ಹಾಗೂ ADGPಗೆ ಸಮನ್ಸ್ ಜಾರಿ ಮಾಡಲಾಗಿದೆ. ದೀಪಾತೂನ್ ಕಂಬದ ಮೇಲೆ ಕಾರ್ತಿಕ ದೀಪವನ್ನ ಬೆಳಗಿಸೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದೆ ಹೈಕೋರ್ಟ್. ಅಂಥದ್ರಲ್ಲಿ ಅದನ್ನ ತಡೆಯೋದಕ್ಕೆ ನೀವ್ಯಾರು? ಇದು ಸಣ್ಣ ವಿಚಾರ ಅಲ್ಲ, ಗಂಭೀರ ವಿಚಾರ. ಬಹಳ ಕ್ಲಿಯರ್ ಆಗಿ ಕಾನೂನಿನ ಉಲ್ಲಂಘನೆ ಆಗಿದೆ. ಮೊದಲು ಕಾನೂನನ್ನ ಪಾಲಿಸಿ, ಯಾರೋ ಬಾಯಲ್ಲಿ ಸಲಹೆ ಕೊಡ್ತಾರೆ ಅಂತ ಕೋರ್ಟ್ ಆರ್ಡರ್ ಮೀರೋದಲ್ಲ, ಕೋರ್ಟ್ ನೀಡೋ ಡೇಟ್ಗೆ ಇಬ್ಬರೂ ಬಂದು ಹಾಜರಾಗಿ ವಿಚಾರಣೆಯನ್ನ ಎದುರಿಸಿ ಅಂತ ಖಡಕ್ ಆಗಿ ಹೇಳಿದ್ದಾರೆ. ಇನ್ನು ಕೋರ್ಟ್ ತೀರ್ಪಿನ ಬಗ್ಗೆ ಅಸಮಾಧಾನ ಇದ್ರೆ ಸುಪ್ರೀಂ ಕೋರ್ಟ್ಗೆ ಅಪೀಲ್ ಮಾಡೋ ಅವಕಾಶ ಇರುತ್ತೆ. ಆ ಕೆಲಸವನ್ನ DMK ಸರ್ಕಾರ ಮಾಡಿದೆ. ಆದ್ರೆ ತಪ್ಪು ಮಾಡಿದ ಎಲ್ಲಿ ಅಂತ ಕೇಳಿದ್ರೆ, ಮೊದಲನೆಯದ್ದು ಪೊಲೀಸರನ್ನ ಬಿಟ್ಟು ಕಾರ್ಯಕ್ರಮಕ್ಕೆ ಅಡ್ಡಿಪಡಿಸಿದ್ದು, ಎರಡನೆಯದ್ದು ನ್ಯಾಯಾಧೀಶರು ಹಿಂದೂಗಳ ಪರವಾಗಿ ತೀರ್ಪು ಕೊಟ್ಟಿದ್ದಾರೆ ಅಂತ ಅವರ ಬಗ್ಗೆ ದ್ವೇಷ ಭಾಷಣ ಮಾಡಿದ್ದು. ಈ ಕುರಿತಂತೆ ಅಣ್ಣಾಮಲೈ ಕೂಡ ವಾಸ್ತವವನ್ನ ಬಿಚ್ಚಿಟ್ಟಿದ್ದಾರೆ. ಈ ಹಿಂದೆ ಇದೇ ನ್ಯಾಯಾಧೀಶ ಸ್ವಾಮಿನಾಥನ್ ಅವರು ನನ್ನ ವಿರುದ್ಧವೂ ಒಂದು ಆರ್ಡರ್ ಅನ್ನ ಪಾಸ್ ಮಾಡಿದ್ರು. ನಾನು ಕಾನೂನಾತ್ಮಕವಾಗಿ ಅದಕ್ಕೆ ಸ್ಟೇ ತರೋದಕ್ಕೆ ಮುಂದಾದೆ. DMK ರೀತಿ ಅವರ ವಿರುದ್ಧ ದ್ವೇಷ ಭಾಷಣ ಮಾಡೋದಕ್ಕೆ ಹೋಗ್ಲಿಲ್ಲ. ಈಗ ಇವರು ತಪ್ಪು ಮಾಡೋದು ಮಾಡ್ಬಿಟ್ಟಿದ್ದಾರೆ, ರೂಲ್ಸ್ ಅನ್ನ ಫಾಲೋ ಮಾಡ್ಲಿಲ್ಲ ಅನ್ನೋದು ದೊಡ್ಡ ಇಶ್ಯೂ ಆಗಿದೆ ಅನ್ನೋದು DMK ಗಮನಕ್ಕೆ ಬರ್ತಾ ಇದೆ. ಈಗ ಇದನ್ನ ಡಿಫೆಂಡ್ ಮಾಡೋದಕ್ಕೆ ಆಗದೆ ನ್ಯಾಯಾಧೀಶರನ್ನ ಟಾರ್ಗೆಟ್ ಮಾಡಿ ಅವರ ಮೇಲೆ ತಪ್ಪು ಹೊರಿಸೋ ಕೆಲಸ ಮಾಡ್ತಾ ಇದ್ದಾರೆ ಅಂತ ಅಣ್ಣಾಮಲೈ ಹೇಳಿದ್ದಾರೆ. ಒಟ್ನಲ್ಲಿ ಅದೆಂತ ಸಂದರ್ಭ ಬರಲಿ, ಅದೆಂತ ವಿಚಾರವೇ ಇರಲಿ, ದೇಶಕ್ಕೆ ಪರವಾದ ನಿಲುವುಗಳನ್ನ ವಿರೋಧಿಸೋದಕ್ಕೆ ಒಂದು ಎಕೋಸಿಸ್ಟಮ್ ಯಾವಾಗ್ಲೂ ರೆಡಿ ಇರುತ್ತೆ ಅನ್ನೋದು ಇಂಥ ಘಟನೆಗಳಿಂದ ಸಾಬೀತಾಗ್ತಾ ಇದೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.